ಇದೇ ಐಟಮ್ ಏನು ಅಂತ ಗೊತ್ತಾಗುತ್ತೆ ಇನ್ನು ಕೆಲವೇ ಕ್ಷಣದಲ್ಲಿ. ಸಹಾಯಕೊಬ್ಬರು ಬಂದಿದ್ದಾರೆ. 10 ಜನಕ್ಕೆ ಸಮ. ಈಗ ಒಬ್ಬನೇ ದರ್ಶನ್ ಥರ ಹೊತ್ಕೋತಾನೆ. ಎತ್ಕೊಬರೋ ಹೊತ್ತಿಗೆ ಗಾಯ್ಸ್ ಎಲ್ಲ ನೀರು ಇಳಿತಾ ಇದೆ. ಭಾಸ್ಕರ ಮನೆಗೆ ಅದು ಇಟ್ಟುವರಕ್ಕೆ ಅಂತ ಹೋದಾಗ ಟೈಮ್ ಆಯಿತು ಕಾಲು 12:30. ಸಡನ್ನಾಗಿ 2,000 ಬಾಳೆ ಮಾಡೋದು ಹೆಂಗೆ ಮಾಡ್ತೀಯ ಆ ಥರ. ಚನ್ನರಾಯಪಟ್ಟಣದಲ್ಲಿ ಗಣೇಶ ವಿಸರ್ಜನೆ ಹೋದರೆ ನೋಡಿ. ಗಣಪತಿ ಎಲ್ಲ ಗಣಪತಿ ಎಲ್ಲ ಡ್ಯಾನ್ಸ್ ಚಪ್ಪಾಕ್ ಒಂದೆರಡ ಇದೆಲ್ಲ ಬರುವಾಗ ಗಣಪತಿ ಇದು ಎಷ್ಟಾಯ್ತು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಜಂಡರೀಸ್. ಸೊ ಈ ವ್ಲಾಗ್ನ ನೈಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಏನೋ ಒಂದು ಐಟಮ್ ತರಿಸಿದ್ದೆ ಮನೆಗೆ. ಅದು ನಾಳೆ ಡೆಲಿವರ್ ಆಗಬೇಕಾಗಿತ್ತು, ಇವತ್ತೇ ಡೆಲಿವರ್ ಆಗಿದೆ. ಸೊ ಅದನ್ನು ಇಳಿಸ್ಕೋಬೇಕು. ತೋರಿಸ್ತೀನಿ ಬನ್ನಿ ಏನೋ ಅಂತ. ಭಾಸ್ಕರ್ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಿದ್ದಾರೆ ಆ್ಯಸ್ ಆಲ್ವೇಸ್. ಇದೇ ಐಟಮ್ ಏನು ಅಂತ ಗೊತ್ತಾಗುತ್ತೆ ಇನ್ನು ಕೆಲವೇ ಕ್ಷಣದಲ್ಲಿ. ಹೆಂಗೆ ಎತ್ಕೋಬೋದ ಅಣ್ಣ ಮೇಲ್ಕೆ? ಇಲ್ಲ ಎತ್ಕೋಬೋದಾ? ಸೊ ಗೈಸ್ 2 ತರಿಸಿರೋದು. ನನ್ನ ಮನೆಗೊಂದು, ಭಾಸ್ಕರ್ ಅವ್ರ ಮನೆಗೊಂದು. ಏನು ದೊಡ್ಡ ಬಿಗ್ ರಿವೀಲ್ ಏನಿಲ್ಲ, ಸೋಫಾ ಅಷ್ಟೇ. ಸಿಂಪಲ್ಲಾಗಿ ಸೋಫಾ ತರಿಸಿದ್ವಿ ಅಷ್ಟೇ. 3+2 ಸೋಫಾ ತರಿಸಿದೆ. ನನ್ನ ಮನೇಲಿ ಕೂರೋಕ್ಕೆ ಯಾರು ಬಂದರೂ ಕುತ್ಕೊಳ್ಳೋಕ್ಕೆ ಏನು ಚೇರ್ಗಳೇನೂ ಇರಲಿಲ್ಲ. ಸೊ ಚೇರ್ಗಳ ಥರ ಬಂದು ಸೋಫಾ ತರಿಸೋವಂಥ ಸೋಫಾ ತರಿಸಿದ್ವಿ. ಮೈಸೂರಿಂದ ತರಿಸಿದ್ದಾರೆ. ಇಬ್ಬರಿಗೆ ಹೊರಕ್ಕಾಗಲ್ಲ ಅಂತ ಸಹಾಯಕೊಬ್ಬರು ಬಂದಿದ್ದಾರೆ. 10 ಜನಕ್ಕೆ ಸಮ. ಈಗ ಒಬ್ಬನೇ ದರ್ಶನ್ ಥರ ಹೊತ್ಕೋತಾನೆ. ಮಲಗಿದ್ರಾ? ಓ ಮಲ್ಲಿಗೆ ಎದ್ದು ಬಂದವರಲ್ಲೋ, ಅದಕ್ಕೆ ಲೇಟ್ ಆಗಿರೋದು ಬಾಸ್ದು. ಎತ್ತುಕೊಂಡು ಮೇಲೆ ಇಳಿಸಿ. ಆಮೇಲೆ ಇನ್ನೊಂದು ಟ್ವಿಸ್ಟ್ ಏನು ಅಂದರೆ ನನ್ನ ಮನೆಗೆ ಇಳಿಸಿ ಭಾಸ್ಕರ ಮನೆಗೆ ಹೋಗ್ಬೇಕು, ಅಲ್ಲಿ ಇಳಿಸ್ಬೇಕು. ನೈಟ್ ಆ ಟೈಮ್ ಆಗಲಿ. ಎಷ್ಟು ಟೈಮು? 10:30. ಇವತ್ತು 12 ಗಂಟೆ ಆಗುತ್ತೆ ನಮ್ಮ ಕೆಲಸ. ಇವೆಲ್ಲ ಆಟ ಮುಗಿಸೋಷ್ಟ್ರಲ್ಲಿ ಮತ್ತೆ ಕಟ್ಟಬೇಕಾಗುತ್ತೆ. ಮತ್ತೆ ಅಯ್ಯಪ್ಪ 2 ಥರ ಹೊತ್ತಿಗೆ ಸುಸ್ತಾಗಿ ಬೇರೆ ಹೊಡೆದೋಯ್ತು. ಇನ್ನೊಂದು ಐತೆ, ಹತ್ತೊಂದು ಇಟ್ಬಿಟ್ರೆ ನಡಿಯಪ್ಪ ಆಮೇಲೆ ನೋಡುವ. 2 ಎತ್ಕೊಬರೋ ಹೊತ್ತಿಗೆ ಗಾಯ್ಸ್ ಎಲ್ಲ ನೀರು ಇಳಿತಾ ಇದೆ. ಅಯ್ಯಪ್ಪ ಯಪ್ಪ, ಸೋಫಾ ತರೋದು ಬೇಡ, ಕೂತ್ಕೊಳ್ಳೋದು ಬೇಡ ಅನ್ನಂಗೆ ಆಗೋಯ್ತು. ತಂದಿರ ಅಷ್ಟೇ. ಅಮ್ಮ ನಿಮ್ಮನೆದಂಗೆ ಐಜು ಬಿಡಪ್ಪ. ಗ್ರೌಂಡ್ ಫ್ಲೋರ್ ತಗೊಂಡು ಹೋಗೋದೇ ಒಂದು ಸ್ವಲ್ಪ ಕಷ್ಟ. ನಮ್ಮ ಬಾಗಿಲು ಚಿಕ್ಕ ಐತಿ, ಇಷ್ಟಗ್ಲೂ ಇಲ್ಲಪ್ಪ. ಹಿಂಗಿಲ್ಲ ನಡ್ರಿ, ಆಮೇಲೆ ಬಂದು ನೋಡುವ. ನೀರು. ಸೊ ಗೈಸ್ ಫೈನಲಿ ನಮ್ಮನ್ನು ಇಳಿಸಿ ಈಗ ಭಾಸ್ಕರ್ ನಾನು ಇಳ್ಸೋಕೆ ಹೋಗ್ತಾ ಇದ್ದೀವಿ. ಅವ್ರ ಮನೆಯಲ್ಲಿಂದ ಅವ್ರ ಊರೇ 10 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಹೋಗಿ ಇಳಿಸ್ಬಿಟ್ಟು ವಾಪಸ್ ಬರ್ಬೇಕು ಇವಾಗ. ಗೈಸ್ ಫೈನಲಿ ನಮ್ಮ ಮನೇಲಿ ಇಳಿಸಿ ಭಾಸ್ಕರ್ ಅವ್ರ ಮನೆಗೆ ಹೋಗ್ತೇವೆ. ಹಿಂದೆ ಬರ್ತಾಯಿದೆ ಗಾಡಿ. ಸುಸ್ತಾಗೋಯ್ತು. ಅಂತಿಂತ ಸುಸ್ತಲ್ಲ. ಅಷ್ಟೊಂದು ಇದಾಗುತ್ತೆ. ಇಷ್ಟು ತೂಕ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೋಫಾ ಅಲ್ವಾ, ಫೋಮು ಸ್ವಲ್ಪ ಲೈಟ್ ವೇಟ್ ಇರುತ್ತೆ ಅಂದ್ಕೊಂಡಿದ್ವಿ. ಬಟ್ ಸಿಕ್ಕಾಬಿಟ್ಟೆ ತೂಕ. ಸೀಟಿಂದಂತೂ ಅದು ಒಳಗೆ ತೂರ್ಸೋತ್ಗೆ ನಾವೇ ಏನೋ ಆದಂಗೆ ಆಗೋಯ್ತು. ತುಂಬ ಸಾಕಾಗೋಯ್ತದೆ. ಇವ್ರದ್ದೇನೋ ನಂದಂತೂ ಫಸ್ಟ್ ಫ್ಲೋರ್ ಮನೆ ಅಲ್ವ, ಅದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಇವ್ರದ್ದು ಕೆಳಗಡೆ ಗ್ರೌಂಡ್ ಫ್ಲೋರ್ ಎತ್ಕೊಂಡು ಹೋಗಿ ಇಟ್ಬಿಡೋದು. ಅಣ್ಣ ಇಲ್ಲ ಅಂದರೆ ಕಷ್ಟ ಆಗೋದು. ಅವ್ರಿಗೊಂದು ಸ್ವಲ್ಪ ಐಡಿಯಾ ಇತ್ತಲ್ಲ, ಅವರ ಓನರ್ ಅಂಕಲ್ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಸದ್ಯಕ್ಕೆ ದೇವಗಿರಿಗೆ ಹೋಗ್ತಾ ಇದ್ದೀವಿ. ಸುಸ್ತಾಗ್ಬಿಟ್ಟಿದ್ವಿ, ಅಲ್ಲಿಗೆ ಹೋಗಿ ಸಿಗ್ತೀವಿ. ಗೈಸ್ ಹಂಗೂ ಹಿಂಗೂ ಮಾಡಿ ಭಾಸ್ಕರ್ ಅವರು ರೀಚ್ ಆಗಿದ್ವಿ. ಭಾಸ್ಕರ್ ಅವ್ರ ಮನೆಗೆ ಇಳಿಸ್ಬೇಕು ಇವಾಗ. ಅವ್ರ ಮನೆಗೆ ಈಗ ಊರಲ್ಲಿ ಯಾರೂ ಇಲ್ಲ. ನಾನು, ಅವನು, ಡ್ರೈವರ್ ಅಣ್ಣ 3 ಜನ ಇಳಿಸ್ಬೇಕು. ಅವ್ರ ಅಪ್ಪಂಗೆ ಸ್ವಲ್ಪ ಏಟಾಗ್ಬಿಟ್ಟಿದೆ. ಅವರಪ್ಪ ಕಾಯ್ತಾ ನಿಂತಿದ್ರೆ ಬರ್ತಾರಂತ. ಖುಷಿ ಏನಪ್ಪ? ಹಾಂ ಫೈನಲಿ ಗ್ರೌಂಡ್ ಫ್ಲೋರಲ್ಲೂ ಕಷ್ಟವೇ. ಕಷ್ಟ ಔಟ್ಲುಕ್ ಅವ್ರು ಹಾಕಿ ಫುಲ್ಲು ಭಯ ಎಲ್ಲ ಹೆಲ್ಪ್ ಮಾಡ್ತಿದ್ದಾರೆ. ಗ್ರೌಂಡ್ ಫ್ಲೋರ್ ಈಸಿ ಅಂದ್ಕೊಂಡಿದ್ವಿ. ಗ್ರೌಂಡ್ ಫ್ಲೋರ್ಲು ಕಷ್ಟನೇ. ಇದೇ ಕಷ್ಟ ಆಯ್ತಪ್ಪ. ಸ್ವಲ್ಪ ಆಗ್ತೀರಾ? ಎಲ್ಲ ಕೆಲಸ ಮಾಡಿದ ನಂತರ ಫೈನಲ್ ಡೇ. ಭಯ್ಯ ಥ್ಯಾಂಕ್ಸ್ ಹೆಲ್ಪ್ ಮಾಡಿದ್ದೆ.
ನೀವು ಇಲ್ಲೇ ತಗೊಳಕ್ಕೆ ಹಾಕಿದ್ರೆ ಹೊಳಿತಿದ್ನಲ್ಲ ಗೈಸ್. ಭಾಸ್ಕರನ ಮನೆಗೆ ಅದು ಇಟ್ಟು ಬರೋಕ್ಕೆ ಅಂತ ಹೋದಾಗ ಟೈಮ್ ಎಷ್ಟು ಮಗ? 10 ಕಾಲು. ಈಗ ಟೈಮು 12:15 ಆಯ್ತಾ? 12:30. ಇಷ್ಟೊತ್ತವರೆಗೂ ಭಾಸ್ಕರ ಮನೆ ಕೂತ್ಕೊಂಡು ಭಾಷಣ ಬಿದ್ದು ನಾನು ಅವ್ರ ಅಪ್ಪ ಅವ್ರ ಅಮ್ಮ ಎಲ್ಲ ಈಗ ಬಂದಿದ್ದೀವಿ. ಆಮೇಲೆ ನನ್ನ ಮನೇಲಿ ಏನೋ ಅದು ಕಿತ್ತು, ರ್ಯಾಪರು ಕಿತ್ತಿಲ್ಲ, ಹಂಗೆ ಹೋಗಿದ್ವಿ ಇಟ್ಬಿಟ್ಟು. ಹಂಗಂಗೆ ಐತೆಲ್ಲ. ಈಗ ರ್ಯಾಪರ್ ಕೀಳೋದ ಬೆಳಗ್ಗೆ ಮಾಡೋದ ಎಲ್ಲನೂ ನೋಡುವ ಸದ್ಯಕ್ಕೆ ಏನು ಮಾಡ್ಬೋದು ಅಂತ ಹಂಗಂಗೆ ಬಿಟ್ಟೋಗಿದ್ವಿ. ಅವ್ರ ಮನೇಲಿ ರ್ಯಾಪರ್ ಎಲ್ಲ ಕಿತ್ತು ಎಲ್ಲ ಸೈಡಿಗೆ ಸರಿಸಿ ಇಟ್ಬಿಟ್ಟು ಬಂದಿದ್ದೀವಿ. ಈಗ ನಮ್ಮ ಮನೆ ಇದು ಮಾಡಬೇಕು. ಫಸ್ಟ್ ಆಫ್ ಆಲ್ ಇದನ್ನೇ ನಾನು ಸಂಜೆ ಹಂಗೆ ಬಿಟ್ಟೋಗಿದ್ದೆ. ಇದೆಲ್ಲ ಧೂಳು ಆಮೇಲೆ ಕೊನೆಗೆ ತೆಗಿಯವ ಅಂತ. ಅದ್ರ ಜೊತೆಗೆ ಇದೊಂದು ಸೇರ್ಕೊಂಡೈತಿ. ಈಗ ಇದೇನು ಪ್ಲಾನಲ್ಲಿ ಇತ್ತಿಲ್ಲ ಇವತ್ತು. ಇವತ್ತಿತ್ತಿಲ್ಲ, ನಾಳೆ ಬರಬೇಕು ಅಂತ ಇದ್ದಿದ್ದು. ಸಡನ್ ಪ್ಲ್ಯಾನ್ ಆಗೋಯ್ತು. ಸಡನ್ನಾಗಿ 2,000 ಬಾಳೆಗೆ ಮಾಡೋದು ಹೆಂಗೆ ಮಾಡ್ತೀವಿ ಆ ಥರ ಸಡನ್ ಪ್ಲ್ಯಾನ್ ಆಗೋಯ್ತು. ಲೇಟ್ ಚೆನ್ನಾಗಿ ಕಂಪ್ಲೀಟ್ ಮಗ. ಗೈಸ್ ಎಲ್ಲ ಹಾಕಿದ್ದೀವಿ. ಫೈನಲ್ ಲುಕ್ ಈ ಥರ ಇದೆ. ಇದು ಸ್ವಲ್ಪ ಪೂರ್ತಿ ಮೆಸ್ ಆಗಿದೆ. ಇಲ್ಲಿದ್ದೆಲ್ಲ ಅಲ್ಲಿಗೆ ಸರಿಸ್ಬಿಟ್ಟಿದ್ದೀವಿ. ಸೊ ಫೈನಲ್ ಲುಕ್ ಹಿಂಗಿದೆ. ಸುಸ್ತಾಗಿದ್ದೀವಿ. ಸೊ ಮತ್ತೆ ನಿಮಗೆ ದೊಡ್ಡದು ಸಕ್ಕತ್ತಿದು ಅನಿಸ್ತಾ ಇತ್ತು. ಕರ್ಟನ್ಗೂ ಮ್ಯಾಚ್ ಆಗ್ತದೆ, ಫ್ಲೋರ್ಗೂ ಮ್ಯಾಚ್ ಆಗ್ತದೆ. ಸೊ ಸುಸ್ತಾಗಿ ಸದ್ಯಕ್ಕೆ ಮಲ್ಕೋತೀವಿ. ನಿಮಗೆ ನಾಳೆ ಬೆಳಗ್ಗೆ ಸಿಗ್ತೀನಿ. ಬಾಯ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸದ್ಯಕ್ಕೆ ಆಫೀಸ್ಗೆ ಹೋಗಿ ರೆಡಿ ಆಗಿದ್ದೀನಿ. ಇದೆಲ್ಲ ಹಿಂಗೆ ಇದೆ. ಆಫೀಸಿಂದ ಕೆಲಸ ಮುಗಿಸ್ಕೊಂಡು ಬಂದ್ಬಿಟ್ಟು ಮಾಡುವ. ಸ್ವಲ್ಪ ನೆನೆ ನೈಟು ಮಲಗಿ ಲೇಟ್ ಆಗಿದ್ದಕ್ಕೆ ಸ್ವಲ್ಪ ಲೇಟಾಗಿ ಎದ್ಬಿಟ್ಟಿದ್ದೀನಿ. ಲೆಟ್ಸ್ ಗೋ. ಚನ್ನರಾಯಪಟ್ಟಣದಲ್ಲಿ ಗಣೇಶ ವಿಸರ್ಜನೆ ಇವತ್ತು. 18 ಅಡಿ ಗಣಪತಿ. ಎಲ್ಲ ಗಣಪತಿ ಇಲ್ಲ, ಗಣಪತಿ ಲೇಟ್ ಬರೋದು. ಇನ್ನು ಗಣಪತಿ ಲೇಟ್ ಬರೋದು. ಈಗ ಆಲ್ರೆಡಿ ಗೊಂಬೆಗಳೆಲ್ಲ ಬಂದಿದೆ. ಫುಲ್ಲು ಟ್ರಾಫಿಕ್ ಮಾಡ್ಬಿಟ್ಟಾರೆ. ಯಾರು ಬುಲ್ಡೆ ಗಣಪತಿ ತರ ಹೊತ್ತಿಗೆ ನೋಡುವಂತ ತಡಿ. 18 ಅಡಿ ಗಣಪತಿ ಕಾಯಿಸಿರೋದು. 18 ಅಡಿ ಟೋಟಲ್ಲು. ಅದು ಹೆಂಗೆ ಹೊರಗಡೆ ತಂತಾರೆ, ಅಲ್ಲೊಂದು ಆರ್ಚ್ ಐತೆ, ಅದರೊಳಗಡೆ ಹೆಂಗೆ ತಂತಾರೆ ಅಂತಲೇ ಗೊತ್ತಿಲ್ಲ. ಅಯ್ಯೋ, ಇಲ್ಲ ಡ್ಯಾನ್ಸ್ ಸ್ಟೆಪ್ಪಾಗಿ ಒಂದೆರಡ. ಬೇರೆ ಮಾಡೋದು. ಅಲ್ಲಿ ಭಾಸ್ಕರ್ ಅಂಗಡಿ ಐತಲ್ಲ ಅಲ್ಲಿದು. ದೊಡ್ಡದು ಇದು 18 ಅಡಿ ಐತೆ. 18 ಅಡಿ. ನಾವು ನೋಡ್ಕೊಬಂದ್ವಲ್ಲ, ಇದೆಲ್ಲ ಬರುವಾಗ ಆ ಗಣಪತಿ ಇದು. ಸೊ ಗೈಸ್, ನಿಮಗೆ ಬೆಳಗ್ಗೆ ಗಣೇಶ ಉತ್ಸವ ತೋರಿಸಿ ನಾನು ಮಯ ಆದವನು. ಇವಾಗ ಜಸ್ಟ್ ಮನೆಗೆ ಬಂದಿದ್ದೀನಿ. ಮಧ್ಯಾಹ್ನ ಬೆಳಗ್ಗೆಯಿಂದ ಈ ನಮಗಿನ ಕೆಲಸನೇ ಆಯಿತು. ಆಮೇಲೆ ಇನ್ನೊಂದೇನು ಅಂದರೆ, ನೆನ್ನೆ ಸೋಫಾ ತಂದಿಟ್ಟಿರೋದು ನಾನು ಸೋಫಾ ಮೇಲೂ ಕೂತಿಲ್ಲ. ಇನ್ನೂ ಈಗ ಕೂತ್ಕೊಂಡ್ರೆ ಇದೇ ಫಸ್ಟ್ ಟೈಮ್ ಕೂತ್ಕೊಂಡಾಗೆ. ನಮ್ಮ ಮನೆ ಸೋಫಾದಲ್ಲಿ ಜಾಸ್ತಿ ಇವ್ರ ಮನೆ ಸೋಫಾ ಮೇಲೆ ಕೂತಿದ್ದೀನಿ. ನನ್ನ ಮನೆ ಸೋಫಾ ಮೇಲೆ ನಾನು ಕೂತೇ ಇಲ್ಲ ಇನ್ನು. ಸೊ ಈಗ ಕೂತ್ಕೋತಾ ಇದ್ದೀನಿ. ನೈಸ್. ಆಮೇಲೆ ನೆನ್ನೆ ಡ್ರಿಲ್ ಮಾಡಿಸಿದ್ದು ಕ್ಲೀನ್ ಮಾಡಿಲ್ಲ, ಸೋಫಾನೂ ಅರೇಂಜ್ ಮಾಡಿಲ್ಲ, ಫ್ರೇಮ್ಗಳನ್ನೂ ಹಾಕಿಲ್ಲ, ಏನೂ ಮಾಡಿಲ್ಲ. ಬೆಳಗ್ಗೆ ಹೋದವ್ರು ನಾವು ಆಫೀಸ್ ಮುಗಿಸ್ಕೊಂಡು ಸ್ವಲ್ಪ ಅಲ್ಲೇನೋ ಗಣಪತಿ ಉತ್ಸವ ನೋಡಿ ಭಾಸ್ಕರನ ಕೆಲ್ಸಕ್ಕೆ ಹೋದವರು. ಈಗ ಮನೆ ಬಂದು ತಲುಪಿದ್ದೀವಿ. ಸೊ ಈಗ ಅದಕ್ಕೆ ಭಾಸ್ಕರನ ಉಳಿಸ್ಕೊಂಡಿದ್ದೀನಿ. ಊರಿಗೆ ಕಳಿಸ್ದೆ. ಈಗ ಮನೆಯೆಲ್ಲ ಸೆಟ್ ಮಾಡಿ ಅದೆಲ್ಲ ಕ್ಲೀನ್ ಮಾಡಿ ಏನೇನು ಕೆಲಸ ಬೇಕೆಲ್ಲ ಮಾಡಿಸ್ಕೊಂಡು ಭಾಸ್ಕರನ ಕಳಿಸೋದು ಇವಾಗ. ಭಾಸ್ಕರ್ ಅರೆ ರೆಡಿ, ಫುಲ್ ರೆಡಿ ಇದ್ದಾನೆ ಭಾಸ್ಕರ್. ಆಮೇಲೆ ನನ್ನ ಕೊಲಿಗ್ ಮನೆದೊಂದು ಊಟ ಇತ್ತು, ಮಿತ್ತೊಂದವ್ರ ಮನೆದೊಂದು ಊಟ, ಅಲ್ಲಿಗೆ ಹೋಗಿದ್ವಿ. ಅವನು ಮರ್ತ್ಕೊಬಿಟ್ಟೆ. ನಾನು ಇವತ್ತು ನಾನ್ ವೆಜ್ ತಿನ್ನಲ್ಲ ಗುರುವಾರ ಅಂತ ಕರ್ಕೊಂಡೋಗ್ಬಿಟ್ಟಿದ್ದೆ ಅವನು. ಸೊ ಅವನು ಊಟ ಮಾಡಿಲ್ಲ, ಎಲ್ಲ ಹೊರಗಡೆ ಬಂದು ಊಟ ಮಾಡ್ಕೊಬಂದ್ವಿ. ನಾನು ಊಟ ಮಾಡ್ಕೊಂಡು ಬಂದೆ. ಊಟ ಜಾಸ್ತಿ ಆಗಿಬಿಟ್ಟು ಈಗ ಇದೆಲ್ಲ ಕ್ಲೀನ್ ಮಾಡಬೇಕಾ ಅಂತ ಅನ್ನಿಸ್ತಾ ಇದೆ. ಈ ಐಟಮ್ಸು ಇದೆಲ್ಲ ಇಲ್ಲಿತ್ತು ಅಂತ ತೆಗೆದು ಅಲ್ಲಿಗೆ ಹಾಕಿದ್ವಿ. ಈ ಐಟಮು ಇದೆಲ್ಲ ಇಲ್ಲಿತ್ತು ತೆಗೆದೆಲ್ಲ ಹಾಕಿದ್ದೀವಿ. ಎಲ್ಲನೂ ತೆಗೆದು ಈಗ ಸಾರ್ಟ್ ಔಟ್ ಮಾಡಿ ಒಂದೊಂದು ಕಡೆಗೆ ಇಟ್ಟು ಇದು ಜಾಗ ಎಲ್ಲ ಮಾಡಿ ಕರೆಕ್ಟಾಗಿ ಡೋರ್ ಓಪನ್ ಆಗೋ ಥರ ಮಾಡಿ ಇಟ್ಟು ಹೋಗಬೇಕು. ಸದ್ಯಕ್ಕೆ ಕೆಲಸಕ್ಕೆ ಕಾಮಗಾರಿಗೇನು ಕೈ ಹಾಕೋದಿದೆ.
ಟಿ ವಿ ನೋಡ್ಬೋದು ಆಮೇಲೆ ಮಂಗಾರಿ ಕಾಯಕವ ಟೈಮ್ ಆಯ್ತು. ಹಾಂ ಅಕ್ಕವ. ಆಮೇಲೆ ಸಚಿನ್ ಹೋಗೋಣ ಫೋನ್ ಮಾಡ್ತವ್ರೆ, ಸೋಫಾ ಹಾಕ್ಸ್ಕೊಳಗಂಟ ಸೋಫಾ ಹಾಕ್ಸ್ಕೊಬಿಟ್ರಿ ಮನೇಲಿ ಸೆಟ್ ಮಾಡ್ಬಿಟ್ಟು ಒಂದು ಫೋಟೋ ಕಳಿಸಿಲ್ಲ ಅಂತ. ಮನೇಲಿ ಸೆಟ್ಟೇ ಮಾಡಿಲ್ಲ ಸೋಫಾನು ಸೆಟ್ ಮಾಡಿಲ್ಲ, ಮನೇನೂ ಸೆಟ್ ಮಾಡಿಲ್ಲ, ಏನು ಫೋಟೋ ಕಳಿಸೋದು? ಸೊ ಈಗ ಸೆಟ್ ಮಾಡಿ ಒಂದು ಫೋಟೋ ಕಳಿಸ್ಬೇಕು ಅವ್ರಿಗೆ. ಗಗನಕ್ಕೆ ಬೈತೋಳೆ, ಸೋಫಾ ಹಾಕ್ಸ್ಕೊಳಗಂಟ ಹಾಕ್ಸ್ಕೊಬಿಟ್ರಿ ಒಂದು ಫೋಟೋ ಇಲ್ಲ ಏನಿಲ್ಲ ಅಂತ. ನಡಿಯಪ್ಪ ಕೆಲಸ ಶುರು ಹಚ್ಕೊಳ. ಎಷ್ಟಾಯ್ತೋ, ಒಂದು ಮರಗೆಲ್ಸ ಮಾಡಿದ್ರೆ ಅಷ್ಟೈತೆ. ಫೈನಲಿ ಎಲ್ಲ ಮರದ ರೆಸಿಡ್ಯೂಲ್ಗಳನ್ನೂ ಕ್ಲೀನ್ ಮಾಡಿದ್ದೀನಿ. ಭಾಸ್ಕರ ಕೆಲಸ ಮಾಡಲ ಅಂತ ಕರ್ಸಿದ್ರೆ ಅವ್ರ ಮನೆ ನಾಳೆ ಹಬ್ಬ ಅಂದ್ಕೊಂಡು ನನಗೂ ಫೋನ್ ಮಾಡಿದಾಗ ಕೂತವನೆ. ಸದ್ಯಕ್ಕೆ ಮೆಸ್ ಎಲ್ಲ ತೆಗೆದುಬಿಟ್ಟು ಇಲ್ಲಿಗೆ ಹಾಕ್ಬಿಟ್ಟು ಸಿಗ್ತೀನಿ. ಸೊ ಗೈಸ್, ಫೈನಲಿ ಮನೇನ ಸೆಟ್ ಮಾಡಿದ್ದೀನಿ. ಅದೆಲ್ಲ ಮೆಸ್ ಎಲ್ಲ ತೆಗೆದು ಇದೆಲ್ಲ ತೆಗೆದು ಕೆಳಗಡೆ ಹಾಕಿ ಪೂರ್ತಿ ಗುಡಿಸಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಮನೆ ತೊಗೊಳ್ಳೋದು, ಮನೆಗೆ ರೆಂಟಿಗೆ ತೊಗೊಳ್ಳೋದು ಈಸ್ ಅ ಡಿಫ್ರೆಂಟ್ ಥಿಂಗ್, ಬಟ್ ಮನೆ ಸೆಟ್ ಮಾಡೋದಿದೆಯಲ್ಲ ದ್ಯಾಟ್ ಈಸ್ ಅ ಹೋಲ್ ಡಿಫ್ರೆಂಟ್ ಥಿಂಗ್. ಯಪ್ಪ ಸುಸ್ತಾಗೋಯ್ತು, ಇನ್ನೂ ಮನೆ ಸೆಟ್ ಮಾಡೋದು ಬಾಕಿ ಇದೆ. ಸದ್ಯಕ್ಕೆ ಸೋಫಾ ಈ ರೀತಿ ಕಾಣಿಸ್ತಾ ಇದೆ, ಅದು ಟಿ ವಿ ಶೋಕೇಸು. ಭಾಸ್ಕರ ಬಂದಿದ್ದ, ಕೂತ್ಕೊಂಡ, ಹಬ್ಬಕ್ಕೆ ಎಲ್ಲರನ್ನೂ ಫೋನ್ ಮಾಡಿ ಕರೆದ, ಹೋಯ್ತಾ ಇದ್ದ. ಸೊ ನಾನು ಒಬ್ಬನೇ ಎಲ್ಲ ರೆಡಿ ಮಾಡಿ ಹೀಗಾಯಿತು. ಸದ್ಯಕ್ಕೆ ಮಲ್ಕೋಬೇಕು. ಊಟ ಮಾಡ್ಕೊಬಂದೆ ಬರ್ದು ನಾನು ಭಾಸ್ಕರ ಮಾಡಲಿಲ್ಲ, ಬಟ್ ನಾನು ಬರ್ತಾ ಮಿತ್ರನ ಊಟ ಮಾಡ್ಕೊಂಡು ಬಂದೆ. ಸೊ ಸದ್ಯಕ್ಕೆ ಸುಸ್ತಾಗಿದ್ದೀನಿ, ಮಲ್ಕೋಬೇಕು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀನಿ ನಿಮಗೆ ನಾಳೆ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.